ಬಿಬಿಎಂಪಿಯ ಅವಘಡದಿಂದ ಮಹಾಪ್ರಮಾದದಿಂದ ಬಾಲಕ ನಿರಂಜನ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಡೀ ಪ್ರಕರಣದಲ್ಲಿ ಮೊದಲ ಅಧಿಕಾರಿಯ ತಲೆದಂಡ ಆಗಿದೆ. ಬಿಬಿಎಂಪಿ ಮೈದಾನದ ಗೇಟ್ ಬಿದ್ದು ಬಾಲಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದತ್ತಾತ್ರೇಯ ವಾರ್ಡ್ನ ಎಇ ಟಿ ಶ್ರೀನಿವಾಸ್ ರಾಜು ಅಮಾನತುಗೊಂಡಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯ ಹಾಗೂ ಗೇಟ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಕೀಲುಗಳನ್ನು ಅಳವಡಿಸಿರಲಿಲ್ಲ. ಸರಿಯಾದ ಸಮಯಕ್ಕೆ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಅಮಾನತು ಮಾಡಲಾಗಿದೆ. ಮೇಲ್ನೋಟಕ್ಕೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣಕ್ಕೋಸ್ಕರನೇ ಮೃತ ಬಾಲಕ ನಿರಂಜನ್ ಸ್ಥಿತಿ ಹಿಂಗಾಯಿತು ಅನ್ನೋದನ್ನ ಅಧಿಕಾರಿಗಳು ಮೊದಲೇ ಗ್ರಹಿಸಿದ್ದಾರೆ. ಹೀಗಾಗಿ ಘಟನೆಗೆ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ ಮಾಡಿರುವಂತಹ ಎಇ ಶ್ರೀನಿವಾಸ್ನನ್ನ ಸದ್ಯಕ್ಕೆ ಅಮಾನತುಗೊಳಿಸಲಾಗಿದೆ. ಮೊದಲ ತಲೆದಂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಂಗಾಗ್ತಾ ಇದೆ. ಬಿಬಿಎಂಪಿ ಆಡಳಿತ ವಿಭಾಗದ ಉಪಾಯುಕ್ತರು ಅಮಾನತು ಮಾಡಿ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತು ವಿವರಣೆಯನ್ನು ಕೊಡುವಂತೆ ಕಾರ್ಯಪಾಲಕ ಇಂಜಿನಿಯರ್ ವೆಂಕಟೇಶ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಿಮ್ಮ ವಿರುದ್ಧ ಶಾಶ್ವತ ಕ್ರಮ ಯಾಕೆ ಕೈಗೊಳ್ಳಬಾರದು ಮತ್ತು ಯಾಕೆ ಮೇಂಟೈನ್ ಮಾಡಿರಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿ 3 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. 3 ದಿನಗಳಲ್ಲಿ ಅಮಾನತಾಗಿರುವಂತಹ ಇಂಜಿನಿಯರ್ ಕೊಡುವಂತಹ ಉತ್ತರ ಏನು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಅಷ್ಟೇ ಗಮನಿಸ್ತಾ ಇದ್ವಿ, ಪೋಷಕರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ನಿರಂಜನ್ನ ಈ ಸ್ಥಿತಿಗೆ ಬಿಬಿಎಂಪಿಯ ಮಹಾಪ್ರಮಾದವೇ ಕಾರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಎಂಥವರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಸರ್ಕಾರ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಆಲ್ರೆಡಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಇಂಟರ್ನಲ್ ಎನ್ಕ್ವೈರಿ ಕೂಡ ಸದ್ಯಕ್ಕೆ ಆಗ್ತಾ ಇದೆ ಹಾಗೂ ಮೃತನ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಬಿಬಿಎಂಪಿಯ ಮಹಾ ನಿರ್ಲಕ್ಷ್ಯಕ್ಕೆ 10 ವರ್ಷದ ಬಾಲಕ ನಿರಂಜನ್ ಸಾವಾಗಿದೆ. ಮಲ್ಲೇಶ್ವರಂನ ಬಿಬಿಎಂಪಿ ಆಟದ ಮೈದಾನದ ಗೇಟ್ ಬಿದ್ದು 10 ವರ್ಷದ ಬಾಲಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿಯ ಬೇಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಮಗನನ್ನ ಕಳೆದುಕೊಂಡ ಪೋಷಕರು ದುಃಖದ ಮಡುವಿನಲ್ಲಿದ್ದಾರೆ. ನಿರ್ಲಕ್ಷ್ಯ ಆಕ್ರೋಶ ಭುಗಿಲೆದ್ದ ಬೆನ್ನಲ್ಲೇ ಈಗ ಮಲ್ಲೇಶ್ವರಂನ ದತ್ತಾತ್ರೇಯ ವಾರ್ಡ್ನ ಸಹಾಯಕ ಅಭಿಯಂತರ ಶ್ರೀನಿವಾಸರನ್ನ ಅಮಾನತು ಮಾಡಲಾಗಿದೆ. ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಯಿತು. ಮರಣೋತ್ತರ ಪರೀಕ್ಷೆಯಲ್ಲಿ ಬಾಲಕನ ಸಾವಿಗೆ ಕಾರಣ ಏನಾಯಿತು ಅನ್ನೋದು ಬಯಲಾಗಿದೆ. ಹಾಗಾದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಏನೇನಿತ್ತು ಅಂಶಗಳು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಗೇಟ್ ಬಿದ್ದು ಬಾಲಕನ ತಲೆಯಿಂದ ಅತಿಯಾಗಿ ರಕ್ತಸ್ರಾವ ಆಗಿದೆ. 1. 2ನೇದು, ತಲೆಯಲ್ಲಿ ಬಲವಾದಂತಹ ಗೇಟ್ ಬಿದ್ದಿದೆ. ತಲೆಗೆ ಆದಂತಹ ಗಂಭೀರ ಗಾಯಕ್ಕೆ ಉಸಿರು ಚೆಲ್ಲದ ಬಾಲಕ ಅನ್ನೋದು ಗೊತ್ತಾಗ್ತಾ ಇದೆ. ತಲೆಯ ಬಲ ಹಾಗೂ ಎಡಭಾಗದಲ್ಲಿ ಬಲವಾದಂತಹ ಹೊಡೆತಾಗಿದೆ. 2 ಕಾಲು ಕೈಗಳ ಮೂಳೆಗಳು ಮುರಿದಿದೆ. ಬಾಲಕನ ಬೆನ್ನು ಮೂಳೆಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ಬಿಕಾಸ್ ತುಂಬ ಹೆವಿ ವೆಯ್ಟ್ನ ಗೇಟ್ ಬಿದ್ದಿದ್ದು ತಲೆಯ ಭಾಗ ಒಳಗಡೆ ಹೋಗಿದೆ. ರಕ್ತಸ್ರಾವ ಮತ್ತು ದೇಹಗಳ ಭಾಗಗಳ ಡ್ಯಾಮೇಜ್ ಸಾವಿಗೆ ಕಾರಣ. ಕಾಸ್ ಆಫ್ ಡೆತ್ ಅನ್ನ ಪಿಎಂ ರಿಪೋರ್ಟ್ನಲ್ಲಿ ವೈದ್ಯಾಧಿಕಾರಿಗಳು ಉಲ್ಲೇಖಿಸಿದ್ದಾರೆ.